ವಿದ್ಯಾರ್ಥಿಗಳು ಅಪರಾಧಗಳನ್ನು ತಡೆಗಟ್ಟಲು ಮುಂದಾಗಬೇಕು. ಸಮಾಜದಲ್ಲಿ ಈಗಿನ ಕಾಲದಲ್ಲಿ ಯಾರಿಗೂ ತೊಂದರೆ ಆಗದಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ ಎಂದು ನಿವೃತ್ತ ನಿರೀಕ್ಷಕ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಡ್ಲಘಟ್ಟದ ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಪ್ರೌಢಶಾಲಾ ಮಕ್ಕಳಿಗೆ ಹಾಗೂ ARM PU ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾರು ಸಹ ಹೆದರದೆ ನಿಮಗೆ ಅಥವಾ ನಿಮ್ಮ ನೆರೆಹೊರೆಯವರಿಗೆ ತೊಂದರೆ ಉಂಟಾದಲ್ಲಿ ನಮಗೆ ದೂರು ನೀಡಿ ಅಥವಾ 112ಗೆ ಕರೆ ಮಾಡಿ. ನೀವು ಇದ್ದಲ್ಲಿ ನಮ್ಮ ಪೊಲೀಸ್ ಇಲಾಖೆ ನಿಮ್ಮನ್ನು ಸಂಪರ್ಕಿಸುತ್ತದೆ. ಒಂದು ವೇಳೆ ಅಪರಿಚಿತರಿಂದ ಬೇರೆಯವರಿಗೆ ತೊಂದರೆಯಾದಲ್ಲಿ ನಮಗೆ ಕರೆ ಮಾಡಿದರೆ ನಾವು ನಿಮ್ಮ ವಿವರವನ್ನು ಯಾರಿಗೂ ನೀಡದೆ ಅವರ ಮೇಲೆ ಕ್ರಮ ವಹಿಸುತ್ತೇವೆ ಎಂದು ತಿಳಿಸಿದರು. ನಾವು ಜನರ ಸೇವೆ ಏನ್ ಮಾಡಬೇಕು ಅನ್ನೋದನ್ನ ಇವಾಗಿನಿಂದನೇ ಬೆಳವಣಿಗೆ ಆಗ್ಬೇಕು. ಈಗೆಲ್ಲ ಕಂಪ್ಯೂಟರ್ ಆಗಿದೆಯಲ್ಲ, ಮೊದಲೆಲ್ಲ ನಮ್ ಕಂಪ್ಯೂಟರ್ ಇಲ್ಲ, ಟೈಪಿಂಗ್ ಇದ್ದಿತ್ತು ನಮ್ಗೆ. ಈ ಕಂಪ್ಯೂಟರ್ ಕಣ್ಣ ಬಂದ್ಮೇಲೆ ನಿಮ್ಗೆಲ್ಲ ನಾಲೆಡ್ಜ್ ಬಂದೈತಿ, ಹೌದಲ್ಲ? ಗಾಡಿಗಳಲ್ಲಿ ಹೋಗ್ಬಾರ್ದು, 2 ವೀಲರ್ ಓಡಿಸ್ಬಾರ್ದು, ಹೌದಲ್ಲಮ್ಮ? ಗಾಡಿಯಲ್ಲಿ ಹತ್ಕೊಂಡು ಕೂತ್ಕೊಂಡ್ರು ಹೆಲ್ಮೆಟ್ ಹಾಕೊಂಬರ್ಬೇಕು. ನಿಮ್ ತಂದೆ ತಾಯಿಗೆ ಹೇಳ್ಬೇಕು, ನೀವ್ ಯಾರೋ ಗಾಡಿ ನಮ್ ಮೂವರು ಹೋಗ್ತೀರಿ, ಟ್ರಿಬಲ್ ರೈಡಿಂಗ್ ಹೋಗ್ತೀರಿ, ಹೋಗ್ಬಾರ್ದು. ಆಕ್ಸಿಡೆಂಟ್ ಆಗ್ತದೆ, ಅಪಘಾತ ಆಗ್ತದೆ. ಅಪಘಾತ ಆದ್ಮೇಲೆ ಏನೋ ಒಂದು ಕೈಯೋ ಇಲ್ಲಪ್ಪ ಏನೋ ಆಗೋದು ಬೇಡ, ಅಚಾನಕ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಕಾನೂನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಗಾಡಿ ಓಡಿಸಿದ್ರೆ DL ಇಲ್ಲ ಅಂದ್ರೆ ನಿಮ್ಗೆ ಏನು ಇನ್ಶೂರೆನ್ಸ್ ವಿಮೆ ಏನು ಸಿಗೋದಿಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಆಮೇಲೆ ಬಾಲ್ಯ 112ಗೆ ಫೋನ್ ಮಾಡಿ, ಇಲ್ಲ ಅದಾಗಿಯೂ ನಾವು ನಮ್ಮ ನಂಬರ್ಗಳಿಗೂ ಫೋನ್ ಮಾಡ್ಬೋದು. ನಿಮ್ಮ ಇವರು ಎನಿ ಟೈಮ್ ಯಾವಾಗಲೂ ಹೇಳ್ಬೋದು. ನಮ್ಮ ಸಾಹೇಬರು ಮೊದಲೇ ನಮ್ಗೆ ಆದೇಶ ಮಾಡಿದ್ದಾರೆ, ಶಾಲಾ ಕಾಲೇಜುಗಳ ಬಳಿ ಮತ್ತು ಬಸ್ ಸ್ಟ್ಯಾಂಡ್ಗಳ ಹತ್ರ ಸ್ಕೂಲ್ ಮಕ್ಕಳು ಹೆಚ್ಚಿಗೆ ಇರೋ ಜಾಗದಲ್ಲಿ ನಾವು ಗಸ್ತು ಮಾಡಬೇಕು, ಮತ್ತು ಅವ್ರನ್ನ ನಾವು ರಕ್ಷಣೆ ಮಾಡಬೇಕು. ಮತ್ತು ಅದು ಏನೋ ಒಂದು ತೊಂದರೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಯಾವುದೂ ತೊಂದರೆ ಆಗ್ತಿರೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಾಹೇಬರು ಬಂದ ತಕ್ಷಣವೇ ನಮಗೆ ಒಂದು ಕರೆದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಗಮನ ಹರಿಸಲು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಾಹೇಬರ ಆದೇಶದಲ್ಲಿ ನಾವು ಮಾಡ್ತಾ ಇದ್ದೀರಿ. ಇನ್ನು ಮುಂದೆನೂ ನಾವು ಹೆಚ್ಚಿಗೆ ಈ ಕಡೆ ಗಸ್ತು ಮಾಡ್ತೀವಿ. ಇಲ್ಲ ಮತ್ತು ಟ್ರಾಫಿಕ್ದು ಸಾಹೇಬರು ಹೇಳಿದ್ದಾರೆ, ನೀವು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡ್ರೆ ಯಾವುದೇ ಗಾಡಿಗೆ ಓಡಿಸೋಂಗಿಲ್ಲ, ಆದರೂ ಓಡಿಸ್ತಾ ಇದ್ದೀವಿ. ವಿದ್ಯಾವಂತರಾಗಬೇಕು, ಒಳ್ಳೆ ಜ್ಞಾನವಂತರಾಗಬೇಕು, ಸಂಶೋಧನೆ ಸೈನ್ಸಿಸ್ಟ್ಗಳಾಗಬೇಕು. ಅವೆಲ್ಲ ಮಾಡ್ಬೇಕಾದ್ರೆ ನಾವೀಗಿಂದ ಒಂದು ಒಳ್ಳೆ ಶ್ರದ್ಧೆ ಭಕ್ತಿ ಮಾಡ್ಕೊಂಡು ಇವತ್ತಿಂದ ತಳಪಾಯ ಮಾಡ್ಕೊಂಡು ಮುಂದೆ ನಾವು ಯಾಕೆ ನಾವು ಪ್ರಧಾನಿ ಆಗ್ಬಾರ್ದು, ನಾವ್ಯಾಕೆ ರಾಷ್ಟ್ರಪತಿ ಆಗ್ಬಾರ್ದು, ನಾವ್ಯಾಕೆ ಒಳ್ಳೆ ಲಾಯರ್ ಆಗ್ಬಾರ್ದು, ನಾವ್ಯಾಕೆ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳಾಗ್ಬಾರ್ದು, ಎಲ್ಲ ತರದ್ದು ಇದೆ ಇವತ್ತು ಸರ್ಕಾರ. ಆಮೇಲೆ ನಿಮ್ಗೆ ಒಳ್ಳೆ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆ ನಾನಾ ತರ ನಿಯಮಗಳನ್ನ ತಂದಿದ್ದಾರೆ. ಅದನ್ನೆಲ್ಲ ನೀವು ತಿಳ್ಕೋಬೇಕು. ಮಾಸ್ಟರ್ಗಳು ಹೇಳ್ತಾ ಇರ್ತಾರೆ, ಹೇಳ್ತಿರಲ್ಲ ಮಾಸ್ಟರ್ ಹೇಳ್ತಿರಲ್ಲ, ನಿಮ್ಗೆ ತಿಳುವಳಿಕೆ ಇರೋಂಥವ್ನ ತಿಳಿದಿದ್ದವ್ನ ತಿಳುವಳಿಕೆ ಪಡಿಸ್ತಾರೆ. ಹೌದಾ ಮಕ್ಳೇ? ಎಲ್ಲ ಊಟ ಮಾಡಿದೀರಾ? ಏನ್ ತಿಂದ್ರಿ? ಮನೆಯೆಲ್ಲ ಇಲ್ಲ ಕೊಡ್ತಾರ ಬಿಸಿ ಊಟ? ಬಿಸಿ ಊಟ ಇದೆಯಾ?